ಹೃದಯವಿಲ್ಲದ ಯಾದಗಿರಿ ಜಿಲ್ಲಾಡಳಿತ ಗ್ರಾಮ ಪಂಚಾಯಿತಿಗೆ ಕಿವಿ ಹೃದಯ ಎರಡೂ ಇಲ್ಲ. ಯಾದಗಿರಿಯಲ್ಲಿ ಮಳೆಯಾಗ್ತಾ ಇದ್ರೂ ನೀರಿಗಾಗಿ ಹಾಹಾಕಾರ. ಹೃದಯವಿಲ್ಲದ ಯಾದಗಿರಿ ಜಿಲ್ಲಾಡಳಿತ ಗ್ರಾಮ ಪಂಚಾಯಿತಿಗೆ ಕಿವಿ ಹೃದಯ ಎರಡೂ ಇಲ್ಲ. ಯಾದಗಿರಿಯಲ್ಲಿ ಮಳೆಯಾಗ್ತಾ ಇದ್ರೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಡಗೇರಾದ ಐಕೂರು ದಲಿತ ಕೇರಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಸಿಗದೆ ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣೆ ಇದ್ದಾಗಷ್ಟೇ ಕಾಣಿಸಿಕೊಳ್ಳಿರುವಂತಹ ಶಾಸಕ ಚೆನ್ನಾರೆಡ್ಡಿ ನೀರಿನ ಸಮಸ್ಯೆಗೆ ಪರಿಹಾರ ಕೇಳಲು ಹೋದ್ರೆ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಕೇವಲ ಹೆಸರಿಗಷ್ಟೇ ಇರುವಂತಹ ಯಾದಗಿರಿ ಸಿಇಒ ಪಿಡಿಒ ಬಳಿ ಸಮಸ್ಯೆ ಹೇಳಿದ್ರೆ ಸರಿಯಾಗಿ ಸ್ಪಂದನೆ ಕೂಡ ಸಿಗ್ತಾ ಇಲ್ಲ. ಐಕೂರಿನ ದಲಿತ ಕೇರಿಯ ಸಮಸ್ಯೆಯನ್ನ ಕೇಳೋರು ಯಾರು? ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ದಲಿತ ಸೇನೆ ತಾಲೂಕಿನ ಅಧ್ಯಕ್ಷ ಅಯ್ಯಪ್ಪ ಗೋದೇನೂರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನನಗೆ ತಂದಾಕೋರು ಯಾರು ಇಲ್ಲ. ಸ್ವಲ್ಪ ಇದನ್ನ ಮನುಷ್ಯನ ಮೇಲೆ ತಗೋರಿ ನೀವು. ಯಪ್ಪ ಕೈ ಮುಗಿದ್ ಬೇಡಿಕಂತೀವಿ ಜರ ಇದ್ರ ನೋಡ್ರಿ ಜರ. ಯಾರ ಹೆಂಗ್ ಮಾಡ್ಬೇಕು ನಾವು ಕಣ್ಣು ಕಾಣಲಾದ ಸಾಯಮ್ಮ ಸಾಕಾಗ್ಯದ ಮಾಡ ನೀವಿಲ್ಲ ಯಾರಲ್ಲಿ ಮಂಡೂರಾಗೆ ಮನೆಗೆ ನಾಳಾಗ ನಮ್ಮೂರಾಗ ಯಾವತ್ತಿಲ್ಲ ಮಾತಾಡವ ಹೌದಲ್ಲ ನಮಗೇನು ಹುಚ್ಚಲಕ್ಕ ಕೂಡ ಮೈಯನ್ನ ರೀಲ್ಸ್ ಮಾಡಕತ್ತೀವ್ರಿ. ಊರಾಗ ಪಂಚಾಯತಿ ಇರ್ತಾರ ಸತ್ತಾರ. ನಮ್ಮ ಊರಾಗ ಸತ್ತ ನಮಗ್ ಬಂದದ ವನವಾಸ. ಕಣ್ಣು ಕಾಣಂಗಿಲ್ಲ ನಮಗ. ಏನ್ ಮಾಡಮ್ಮ ನೀರು ಬಿಡು. ಊರಾಗ ಮನಿಗೊಂದ್ ನಾಳಾಗ ಹೋಗ್ತಿದ್ದೆ ಮುಕ್ ಮೂರು ಹೆಚ್ಚಾಗ. ನಮ್ಮೂರಿಗೆ ಏನಿಲ್ಲ. ಪಂಚಾಯತಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಡು. ಹಂಗಮ್ದವ್ರು ಎಲ್ಲೇನೋ ತರ್ತಾರ. ನಾನು ಏನಿಗೆ ಹೋಗ್ಲಿ? ಭಾಳ ತ್ರಾಸ ಆಗ್ಯದ ನಮಗೆ. 3 ದಿನ ಆಯ್ತು ಒಂದು ಗುಟ್ಟಕ್ಕೆ ನೀರಿಲ್ಲ. ಗ್ರಾಮದಲ್ಲಿ ಜನರ ಸಮಸ್ಯೆಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ಮಟ್ಟಿಗೆ ಬಂದು ನಿಂತಿದೆ. ಯಾಕಂತಂದ್ರೆ ಸುಮಾರು 2 ತಿಂಗಳಿಂದ ಇಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ರು ಸಹ ಇದುವರೆಗೂ ಯಾವುದೇ ಸ್ಥಳೀಯ ಅಧಿಕಾರಿಗಳಾಗಿರ್ತಕ್ಕಂಥ ಪಿಡಿಒ ಆಗಿರ್ಬೋದು, ಇಒ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಯಾರು ಸಹ ಇದುವರೆಗೂ ಭೇಟಿ ಸಹ ನೀಡಿಲ್ಲ. ಮತ್ತೆ ಆ ಸಮಸ್ಯೆ ಕುರಿತು ಇದುವರೆಗೂ ಯಾವುದೇ ಒಂದು ಶಾಶ್ವತ ಪರಿಹಾರನೂ ಸಹ ಕೊಟ್ಟಿಲ್ಲ. RWS ನ ಅಧಿಕಾರಿಗಳಾಗಿರ್ತಕ್ಕಂಥ JE ಆಗಿರ್ಬೋದು, AWAಗಳಾಗಿರ್ಬೋದು ಇವರು ತಮ್ಮ JJM ಕಾಮಗಾರಿಗಳನ್ನು ಹಣ ಯಾವ ರೀತಿಯಾಗಿ ಲಪ್ಟಾಯಿಸಬೇಕು ಅನ್ನೋದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಹೊರತು ಈ ಒಂದು ಜನರ ಒಂದು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಯಾವುದೇ ಆಸಕ್ತಿ ಹೊಂದಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಆದ್ರಿಂದ ನಾನು ದಲಿತ ಸೇನೆಯ ಪರವಾಗಿ ಆಗ್ರಹಪಡಿಸೋದು ಇಷ್ಟೇ. ಇನ್ನು 2-3 ದಿನದಲ್ಲಿ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡದೇ ಇದ್ದಲ್ಲಿ ತಾಲೂಕ್ ಪಂಚಾಯತಿಯ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಜನರ ಸಮಸ್ಯೆಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ಮಟ್ಟಿಗೆ ಬಂದು ನಿಂತಿದೆ. ಯಾಕಂತಂದ್ರೆ ಸುಮಾರು 2 ತಿಂಗಳಿಂದ ಇಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ರು ಸಹ ಇದುವರೆಗೂ ಯಾವುದೇ ಸ್ಥಳೀಯ ಅಧಿಕಾರಿಗಳಾಗಿರ್ತಕ್ಕಂಥ ಪಿಡಿಒ ಆಗಿರ್ಬೋದು, ಇಒ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಯಾರು ಸಹ ಇದುವರೆಗೂ ಭೇಟಿ ಸಹ ನೀಡಿಲ್ಲ. ಮತ್ತೆ ಆ ಸಮಸ್ಯೆ ಕುರಿತು ಇದುವರೆಗೂ ಯಾವುದೇ ಒಂದು ಶಾಶ್ವತ ಪರಿಹಾರನೂ ಸಹ ಕೊಟ್ಟಿಲ್ಲ. RWS ನ ಅಧಿಕಾರಿಗಳಾಗಿರ್ತಕ್ಕಂಥ JE ಆಗಿರ್ಬೋದು, AWAಗಳಾಗಿರ್ಬೋದು ಇವರು ತಮ್ಮ JJM ಕಾಮಗಾರಿಗಳನ್ನು ಹಣ ಯಾವ ರೀತಿಯಾಗಿ ಲಪ್ಟಾಯಿಸಬೇಕು ಅನ್ನೋದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಹೊರತು ಈ ಒಂದು ಜನರ ಒಂದು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಯಾವುದೇ ಆಸಕ್ತಿ ಹೊಂದಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಆದ್ರಿಂದ ನಾನು ದಲಿತ ಸೇನೆಯ ಪರವಾಗಿ ಆಗ್ರಹಪಡಿಸೋದು ಇಷ್ಟೇ. ಇನ್ನು 2-3 ದಿನದಲ್ಲಿ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡದೇ ಇದ್ದಲ್ಲಿ ತಾಲೂಕ್ ಪಂಚಾಯತಿಯ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.